ಉಳ್ಳಾಗಡ್ಡಿಗೆ ಫಸ್ಟ್ ಡೋಸ್ ಯಾವ್ದು ಕೊಡ್ಬೇಕ್ರಿ ನೋಡ್ರಿ. ಆಲ್ರೆಡಿ ಉಳ್ಳಾಗಡ್ಡಿಗೆ ರೋಗ ಶುರು ಆಗಿದಾವೆ. ತೋರಿಸಿ ನೋಡ್ರಿ ಇಲ್ಲಿ ಯಾವ್ಯಾವ ರೋಗ ಅಂತೇಳಿ ಒಂದು 3 ಥರ ಇದ್ರೊಳಗೆ ಉಳ್ಳಾಗಡ್ಡಿ ಒಳಗೆ ಕಂಪಲ್ಸರಿ ಕಾಣ್ತಾವೆ ನೋಡ್ರಿ. ಇದು ಒಂದೇದ ಇನ್ಸೆಕ್ಟಿಸೈಡ್ ಕೀಡೆ ಆಗತ್ತೈತಿ. ಈ ಕೀಡೆ ಅಂತೂ ಈ ಸಣ್ಣದೈತಿ. ದೊಡ್ಡದಾಯ್ತಪ್ಪ ಅಂದ್ರೆ ಹೊಲ ತುಂಬ ಆಗತ್ತೆ. ಆಮೇಲೆ ಯಾವುದೇ ರೋಗಕ್ಕೆ ಇದು ಕಂಟ್ರೋಲ್ ಆಗೋಲ್ಲ. ಹೊಲ ತುಂಬ ಎಣ್ಣೆ ಹೊಡೆದು ಮಕ್ಕ ಉರಿತೈತೆ ಹೊರತು ಇವಂತೂ ಸಾಯೋದಿಲ್ಲ. ಇದು ಕಂಟ್ರೋಲ್ ಆಗ್ಬೇಕಂದ್ರೆ ಈಗ ಸಣ್ಣ ದಿನಕ್ಕೆ ಕಂಟ್ರೋಲ್ ಮಾಡ್ಬೇಕ್ರಿ. ಇದನ್ನು ನೋಡತ್ತಿರಲ್ಲ. ಇದು 1ನೇ ರೋಗ. ಮತ್ತು 2ನೇದು ಏನೈತಲ್ರಿ ಇದ್ರೊಳಗೆ ಶಿಲೀಂಧ್ರ. ಮತ್ತು ಇನ್ನು 2ನೇದು ಫಂಗಸ್ ರೀ, ಅಂದರೆ ಶಿಲೀಂಧ್ರ ರೋಗ. ಇದಂತೂ ಉಳ್ಳಾಗಡ್ಡಿ ಒಳಗೆ ಕತ್ತಿಟ್ಟಿದ್ದಾರೆ ನೋಡ್ತಿರಲ್ಲ. ಈ ಥರ ಆಗಿರ್ತೈತಿ. ಇದು ಗೊತ್ತಾಗೋದಿಲ್ಲ ರೀ, ಏನೋ ಆಗಿ ಬಿದ್ದಿರ್ಬೋದು ಅನಿಸ್ತೈತಿ. ಆದ್ರೆ ಒಮ್ಮೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಇಡೀ ಹೊಲನ ಇದೇ ಥರ ಆಗಿಬಿಡ್ತೈತೆ ರೀ. ಇದು ಶಿಲೀಂಧ್ರ ರೋಗ. ಇದ್ರಾಗೇನು ಭಾಳ ಇಲ್ಲ, ಎಲ್ಲರ ಒಂದು ಸ್ಟಾರ್ಟಿಂಗ್ ಕಾಣ್ತೈತಿ. ಇದನ್ನು ಕಂಟ್ರೋಲ್ ಮಾಡ್ಲಿಕ್ಕಂದ್ರೆ ಹೊಲ ತುಂಬ ಆಕತ್ರಿ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯನ. ಆಲ್ಮೋಸ್ಟ್ ಎಲ್ಲ ವಿಷಯ ಎಲ್ಲರಿಗೂ ಗೊತ್ತಿರ್ತಾವೆ. ಮತ್ತು ಇದು ಕೊನೆಯದಾಗಿ ನೋಡ್ತಿರಲ್ಲ ಹಳದಿ ರೋಗ ಅಂತೇಳಿ ತೋರಿಸ್ತಾನೆ ನಿಮಗೆ. ಇದಂತೂ ತಂಪು ಜಾಸ್ತಿ ಆದ್ರೆ ಬರ್ತೈತೆ ರೀ. ಉಳ್ಳಾಗಡ್ಡಿ ಒಳಗೆ ಇದು ಕಾಮನ್ನ ಯೂರಿಯಾ ಕೊಟ್ಟರು ಕಡಿಮೆ ಆಗುತ್ತೆ. ಅದ್ರ ಜೊತೆ ಒಂದು ಟಾನಿಕ್ ಕೊಟ್ಟರಂತೂ ಫಸ್ಟ್ ಕ್ಲಾಸ್ ಇರ್ತೈತೆ. ಯೂರಿಯಾ ಅಂತೂ ಒಂದು ತಿಂಗಳಾದ್ಮೇಲೆ ಎಲ್ಲರೂ ಕಂಪಲ್ಸರಿ ಕೊಡ್ತಾರೆ. ಇದು ಹಳದಿ ರೋಗ ಎಲ್ಲರೂ ಕಾಣ್ತಿರ್ತದೆ. ತಂಪು ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಶಿಲೀಂಧ್ರ ರೋಗ ಜೊತೆ ಇದು ಬರ್ತೈತಿ. ಅದಕ್ಕಾಗಿ ಇದನ್ನು ಕಂಟ್ರೋಲ್ ಮಾಡ್ಬೇಕ್ರಿ. ಇವತ್ತ ಹೊಡಿಯತ್ತೀನಿ. ಒಂದೇನಪ್ಪ ಅಂತಂದ್ರೆ ಕೀಟನಾಶಕ, ಅಂದ್ರೆ ಕೀಡಿರ್ತದಲ್ಲ ಕೀಟನಾಶಕ, 2 ಶಿಲೀಂಧ್ರ ನಾಶಕ, ಮತ್ತು 3ನೇದು ಏನೈತಲ್ರಿ ಒಂದು ಟಾನಿಕ್. ಇದ್ರ ಜೊತೆ ಏನೈತಲ್ರಿ ಮತ್ತೊಂದು ಟಾನಿಕ್ ಐತಿ. ಯಾವ ಟಾನಿಕ್ ಅದಾವ ಯಾವನ್ನೋದು ಈ ವಿಡಿಯೋದಾಗ ಪೂರ್ತಿ ಹೇಳ್ತೀನಿ. ಇದು ನೋಡ್ರಿ 1ನೇದು ಸಾಪ್, ಅಂದ್ರೆ ಇದು ವ್ಯವಸ್ಥಿತ ಮತ್ತು ಸ್ಪರ್ಶ ಶಿಲೀಂಧ್ರ ನಾಶಕ, ಅಂದ್ರೆ ಸಿಂಥೆಟಿಕ್ ಆ್ಯಂಡ್ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ ಬರ್ತೈತಲ್ಲ ಅದು. ಇದು ನೋಡ್ರಿ ಸೆಕೆಂಡನ್ನ ಜೆಟಲ್ ಶೋರ್, ಅಂದ್ರೆ NPK 19-19-19 ಇದು ನೀರಿನಲ್ಲಿ ಕರಗುವ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಇದು. ಇದು ನೋಡ್ರಿ 3ನೇ ತೋರ್ಸತ್ತೀನಿಲ್ಲ ಕರಾಟೆ. ಇದ್ರ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತಿರ್ತೈತಿ. ಇದು ಕೀಟನಾಶಕ ಮತ್ತು ಇನ್ಸೆಕ್ಟಿಸೈಡ್ ಅಂತಾರಲ್ಲ ಅದು. ಮತ್ತು ಕೊನೆಯದಾಗಿ ನ್ಯೂಟ್ರಿಫೀಡ್ ಅಂತ ಹೇಳ್ಬರ್ತದೆ, ಅಂದ್ರೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ ರೀ. ಇದು ಪೋಷಕಾಂಶ ಹಾಗೂ ಪೋಷಕಾಂಶದ ಉತ್ತೇಜಕ, ಅಂದ್ರೆ ಪ್ಲಾಂಟ್ ಟಾನಿಕ್ ಮತ್ತು ಲಿಕ್ವಿಡ್ ಮೈಕ್ರೋ ನ್ಯೂಟ್ರಿಯೆಂಟ್ ರೀ. ಇದ್ರ ಕೆಲಸ ಏನೋ ಯಾವ ಥರ ಬಳಕೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ. ಇದು 1ನೇದು 19-19-19 ಜೆಟಲ್ ಶೋರ್ ಅಂತ ಹೇಳಿಲ್ಲ. ಅದು ನೀರಿನಲ್ಲಿ ಕರಗುವ ರಸಗೊಬ್ಬರ ರೀ. ಇದು ವಾಟರ್ ಸಾಲ್ಯುಬಲ್. ಇದ್ರ ಉಪಯೋಗ ಏನಪ್ಪಾ ಅಂತಂದ್ರೆ ಬೆಳೆಗೆ ಬೇಕಾಗುವ ಪ್ರಾಥಮಿಕ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಏನೈತಲ್ಲ ಸಮ ಪ್ರಮಾಣದಾಗ ನೀಡ್ತೈತಿ. ಬೆಳೆಯ ಆರಂಭಿಕ ಹಂತದಲ್ಲಿ ಸಸ್ಯ ಬೇರುಗಳು ಬೆಳೆಗೊಳ್ಳಲು ಈ ಸಸಿ ಹಚ್ಚ ಹಸಿರಾಗಿ ಬೆಳೆಯಲು ಸಹಾಯ ಮಾಡ್ತದೆ. ಸೆಕೆಂಡ್ ಒನ್ ನೋಡ್ರಿ, ಸೆಕೆಂಡ್ ಒನ್ ಇದನ್ನು ಪುಡಿ ಹಾಕೋಬೇಕು. ಸಾಪ್ ಅಂತ ಬರ್ತೈತೆ, ಅಂದ್ರೆ ಈರುಳ್ಳಿಯಲ್ಲಿ ಬರುವ ಕರಗು ರೋಗ ಮತ್ತು ಎಲೆ ಚುಕ್ಕೆ ರೋಗ, ಬೆಂಕಿ ರೋಗ ಮತ್ತು ಹಳದಿ ರೋಗ ಮತ್ತು ಶಿಲೀಂಧ್ರ ನಾಶಗಳನ್ನ ಉಂಟು ಮಾಡೋದನ್ನು ಎಲ್ಲನೂ ತಡಿತೈತಿ. ಅಂದರೆ ಕಾರ್ಬನ್ಡಿಸಮ್ ಗಿಡದ ಒಳಗಿನಿಂದ ಹಾಗೂ ಮ್ಯಾಂಕೋಜಿಬ್ ಏನೈತಲ್ಲ ಗಿಡದ ಹೊರಗಿನಿಂದ ರಕ್ಷಣೆ ನೀಡುವುದರಿಂದ ರೋಗ ನಿಯಂತ್ರಣ ಬೇಗನೆ ಆಕತ್ರಿ. ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇದು ಪೌಡ್ರ್ ಇರ್ತೈತಲ್ಲ ಇದಂತೂ ಜಲ್ದಿ ಮಿಕ್ಸ್ ಆಗೋದಿಲ್ಲ. ಅದಕ್ಕಾಗಿ ಏನೈತಲ್ಲ ಟೈಮ್ ತೊಂದ್ರಾಗೋಲಕ್ಕ ಇದು ಕಲಿಸಿದ ಆದ್ಮೇಲೂ ಪ್ರತಿ ಸಲ ಟ್ಯಾಂಕಿ ಹಾಕೊಳ್ಳೋವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇಲ್ಲಾಂದ್ರೆ ಇದು ಕೂಡುದಿಲ್ಲ, ತಳ್ಕೋಗಿ ಕುಂತಿರ್ತೈತಿ. ಮತ್ತು ತಳಗಿನಂತೂ ಫಸ್ಟ್ ಹಾಕಿವಲ್ಲ ವಾಟರ್ ಸಾಲ್ಯುಬಲ್ ಇರ್ತೈತಿ 19-19 ಅದ್ರ ಬಗ್ಗೆ ಚಿಂತಿಲ್ಲ. ಈ ಪೌಡ್ರ್ ಮಾತ್ರ ಏನೈತಲ್ಲ ಇದು ಶಿಲೀಂಧ್ರ ನಾಶಕ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ಇದಾದ್ಮೇಲೆ ನೋಡ್ರಿ ಏನು ಇದು ಮಿಕ್ಸ್ ಆದ್ಮೇಲೆ ನ್ಯೂಟ್ರಿಫೀಡ್ ಅಂತ ಬರ್ತದಲ್ಲ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್. ಇದು ಮೈಕ್ರೋ ನ್ಯೂಟ್ರಿಯೆಂಟ್ ರೀ. ಅಂದ್ರೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಪೋಷಕಾಂಶ ಮತ್ತು ಉತ್ತೇಜಕ ರೀ. ಅಂದ್ರೆ ಇದು ಉಪಯೋಗ ಏನಂದ್ರೆ ಗಿಡಕ್ಕೆ ಅಗತ್ಯವಿರುವ ಸೂಕ್ಷ್ಮ ಪೋಷಕಾಂಶಗಳನ್ನು ಒದಗಿಸ್ತೈತಿ ಮತ್ತು ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೈತಿ. ಪೋಷಕಾಂಶಗಳ ಕೊರತೆಯಿಂದ ಎಲೆಗಳು ಹಳದಿ ಆಗೋದನ್ನು ತಡಿತದೆ. ಕೊನೆಯದಾಗಿ ಕರಾಟೆ ರೀ. ಇದ್ರ ಬಗ್ಗೆ ಅಂತೂ ಎಲ್ಲರಿಗೂ ಗೊತ್ತಿರ್ತೈತಿ. ಅಂದ್ರೆ ಇದು ಕೀಟನಾಶಕ ಇನ್ಸೆಕ್ಟಿಸೈಡ್. ಇದ್ರ ಉಪಯೋಗ ಏನೈತಲ್ರಿ ಈರುಳ್ಳಿಗೆ ಬೀಳುವ ಸಣ್ಣ ಪುಟ್ಟ ಕೀಟಗಳು ಪ್ರಮುಖವಾಗಿ ಥ್ರಿಪ್ಸ್ ಮತ್ತು ನುಸಿ, ನೊಣ, ಈ ಕತ್ತರಿಸುವ ಹುಳಗಳು, ಎಲೆ ತಿನ್ನು ಹುಳಗಳು ಇವೇನದಾವಲ್ರಿ ಸತ್ಯನಾಶಕವೆಲ್ಲ. ಅಂದ್ರೆ ಕೀಟಗಳು ಎಲೆ ರಸ ಹೀರೋದನ್ನು ತಡೆದು ಎಲೆಗಳು ಮುದುಡಿಕೊಳ್ಳದಂತೆ ತಡೆದು ಮತ್ತು ಹಳದಿ ಆಗೋದನ್ನು ತಡಿತೈತ್ರಿ. ಇದಾದ್ಮೇಲೆ ಏನೈತಲ್ರಿ ಇದನ್ನ 1 ಎಕರೆಗೆ ತೊಗೊಂಡಿದ್ದೀವಪ್ಪ ಅಂದ್ರೆ 8 ಲೀಟರ್ ಒಳಗೆ ಕಾಲಿಸ್ಕೋಬೋದು. ಇದನ್ನ ಅವ್ರು ಹೇಳ್ತಾರೆ ಅಂಗಡಿಯವರೆಲ್ಲನೂ. ಮತ್ತು ಇವನ್ನೆಲ್ಲನೂ ಏನೈತಲ್ರಿ ಪ್ರಾಥಮಿಕ ಹಂತದಾಗ ಹೊಡಿಬೇಕು. ಅಂದ್ರೆ ಇನ್ನೇನು ರೋಗ ಬರತ್ತಾವು ಅನ್ನೋದು ಅಬ್ಸರ್ವ್ ಮಾಡ್ಕೊಂಡು ಹೊಡಿಬೇಕ್ರಿ. ಸಣ್ಣ ಪುಟ್ಟದಾಗ ಕಾಣ್ತಿರ್ತಾವ್ರಿ, ಅಂದ್ರೆ ಕಿಡಿಗಳು ಕಾಣ್ತಿರ್ತಾವೆ. ಎಲ್ಲಾರ ಒಂದೊಂಥರ ಈ ಶಿಲೀಂಧ್ರ ರೋಗ ಬಂದರ್ಗತೆ ಹಳದಿ ಆಗ್ತಿರ್ತಲ್ಲ ಅದನ್ನ ನೋಡ್ಕೊಂಡು ಹೊಡಿಬೇಕ್ರಿ. ಇದೆಲ್ಲಾನು ಬಂದು ಆದ್ಮೇಲೆ ಹೊಡಿತೀನಪ್ಪ ಅಂದ್ರೆ ಇದರಲ್ಲಿ ಕಂಟ್ರೋಲ್ ಆಗೋಲ್ಲ. ಅವಕ್ಕೆ ಬೇರೆನೇ ಐತಿ. ಅದು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಾಗ ಅದ್ರ ಬಗ್ಗೆ ಹೇಳ್ತೀನಿ. ಇದನ್ನು ಹೊಡಿಬೇಕಂತ ಏನಿಲ್ಲ ರೀ ಪರ್ಫೆಕ್ಟಾಗಿ. ಈಗ ವಿಡಿಯೋದಾಗ ಏನು ಹೇಳಿಲ್ಲ ಇದನ್ನ ಅಂತಿಲ್ಲ. ಇದ್ರ ಥರನ ಬೇರೆವು ಸಿಗ್ತಾವೆ. ಅಂದ್ರೆ ಎಲ್ಲ ಕಡೆ ಇದು ಸಿಗಂಗಿಲ್ಲ. ಇದ್ರ ಥರ ಬೇರೆವು ಸಿಗ್ತಾವೆ. ಅಂದ್ರೆ ಶಿಲೀಂಧ್ರ ನಾಶಕ ಸಿಗ್ತೈತಿ. ಸಾಫ್ ಅಂತೂ ಎಲ್ಲ ಕಡೆ ಸಿಗ್ತೈತಿ. ಇದನ್ನ ಬಿಟ್ಟರೆ ಕರಾಟೆ ಸಿಗ್ತೈತಿ. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ ಇದು ನ್ಯೂಟ್ರಿಫೀಡ್ ಐತಲ್ಲ ಇದು ಮತ್ತು NPK ತೋರಿಸಿಲ್ಲ ಇವು ಸಿಗ್ತಾವೆ. ಆಲ್ಮೋಸ್ಟ್ ಇದು ಕಂಟೆಂಟ್ ನ್ಯೂಟ್ರಿಯೆಂಟ್ ಇರುವಂಥ ಬೇರೆದು ಹೊಡೆದ್ರು ನಡೀತೈತಿ. ಅಂಗಡಿ ಒಳಗೆ ಹೋಗಿ ತೋರಿಸಿದ್ರೆ ಹೇಳ್ತಾರೆ. ಈ ವಿಡಿಯೋ ಮಾಹಿತಿ ಇಷ್ಟ ಆಗೈತೆ ರೀ. ಏನಾರ ಇದ್ರೆ ಕಮೆಂಟ್ ಮಾಡಿರಿ. ಕಮೆಂಟ್ ಒಳಗೆ ರಿಪ್ಲೈ ಮಾಡ್ತೀನಿ. ಆಲ್ಮೋಸ್ಟ್ ಜಾಸ್ತಿ ಮಾಡೋಕ್ಕಾಗೋದಿಲ್ಲ, ಮಾಡ್ತೀನಿ. ಈ ಲೋಕಲ್ದವ್ರಿಗಂತೂ ಇದಲ್ಲ. ಇದನ್ನು ಲೋಕಲ್ದಾರ ಈ ವಿಡಿಯೋ ನೋಡ್ರೆ ನಗ್ತಾರೆ ಏನು ಹೇಳ್ತಾನಪ್ಪ ಇವ ಅಂತೇಳಿ. ಆದ್ರೆ ಅವಶ್ಯಕತೆ ಇದ್ದವ್ರು ನೋಡ್ರಿ, ಅವಶ್ಯಕತೆ ಇಲ್ದಾರೆ ಅಂತಲ್ಲ ಸ್ಕಿಪ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ ರೀ.